ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ನಗರದ 7ನೇ ವಾರ್ಡ್ನಲ್ಲಿ ನಡೆಯುತ್ತಿರುವ ಯುಜಿಡಿ ಪೈಪ್ಲೈನ್ ಕಾಮಗಾರಿ ಕಳಪೆ ಮಟ್ಟದಲ್ಲಿ ನಡೆಯುತ್ತಿದೆ ಎಂದು ಆರೋಪಿಸಿ ಸ್ಥಳೀಯ ನಿವಾಸಿಗಳು ಗುತ್ತಿಗೆದಾರ ಶಿವರಾಜ್ ಚಲವಾದಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯರ ಪ್ರಕಾರ ಯುಜಿಡಿ ಪೈಪ್ಲೈನ್ ಕಾಮಗಾರಿ ಗುಣಮಟ್ಟದ ಮಾನದಂಡಗಳನ್ನು ಪಾಲಿಸದೆ ಕೆಲಸ ನಡೆಸಲಾಗಿದೆ. ಆದರೆ ತರಾತುರಿಯಲ್ಲಿ ನಡೆಸಿದ ಕಾಮಗಾರಿ ಸಂಪೂರ್ಣ ಕಳಪೆ ಮಟ್ಟದಿಂದ ಕೂಡಿದೆ ಎಂದು 7ನೇ ವಾರ್ಡ್ನ ನಿವಾಸಿಗಳು ಗುತ್ತಿಗೆದಾರ ಶಿವರಾಜ್ ಚಲವಾದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳಪೆಯಾಗಿದ್ದ ಕಾಮಗಾರಿಯನ್ನು ಸರಿಪಡಿಸುವಂತೆ ಹಲವು ಬಾರಿ ಗುತ್ತಿಗೆದಾರರಿಗೆ ಮನವಿ ಮಾಡಿದರೂ ಯಾವುದೇ ಸ್ಪಂದನೆ ದೊರೆತಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಗುತ್ತಿಗೆದಾರ ಶಿವರಾಜ್ ಚಲವಾದಿಯವರ ಮನವಿಗೆ ಸ್ಪಂದಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಾರ್ಡಿನ ನಿವಾಸಿಗಳೇ ಮುಂದಾಗಿ ತಮ್ಮ ಸ್ವಂತ ಖರ್ಚಿನಲ್ಲಿ ಯುಜಿಡಿ ಪೈಪ್ಲೈನ್ ಕಾಮಗಾರಿಯನ್ನ ಸರಿಪಡಿಸಿಕೊಂಡಿದ್ದಾರೆ. ಕಾಮಗಾರಿಯಿಂದ ರಸ್ತೆ ಹಾನಿಯಾಗುವ ಜೊತೆಗೆ ಮುಂದಿನ ದಿನಗಳಲ್ಲಿ ಒಳಚರಂಡಿ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇದೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿಯನ್ನ ಪರಿಶೀಲಿಸಿ ಗುಣಮಟ್ಟದ ಕಾಮಗಾರಿ ನಡೆಸುವಂತೆ ಗುತ್ತಿಗೆದಾರರಿಗೆ ಸೂಚನೆ ನೀಡಬೇಕು. ಅಲ್ಲದೆ ಕಳಪೆ ಕಾಮಗಾರಿ ನಡೆಸಿದ ಗುತ್ತಿಗೆದಾರ ಶಿವರಾಜ್ ಚಲವಾದಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ನಿವಾಸಿಗಳು ಮಾಧ್ಯಮದ ಮೂಲಕ ಮೇಲಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ನಿಮ್ಮ ಹೆಸರು ಹೇಳ್ರಿ? ಇದು ಎಷ್ಟು ದಿನ ಆಯ್ತು ರೀ? ಇದು ಆಗಿ ಹಿಂಗೆ ಇದು ಕಾಂಟ್ರಾಕ್ಟರ್ ಯಾರು? ಹೆಸರು ಏನಾಯ್ತು ಗೊತ್ತಿಲ್ಲ, ಆದ್ರೆ ಹೇಳಿವಿ, ಫೋನ್ ನಂಬರ್ ಐತೆ, ಹೇಳಿವಿ ಮಾಡ್ತೀನಿ ಅಂದು ಇನ್ನೂವರೆಗೆ ಮಾಡಿಲ್ಲ. ಒಂದು 2 ಹುಡುಗರು ಬಿದ್ದಿತ್ತು ಮೊನ್ನೆ, ಸಣ್ಣ ಹುಡುಗರು. ಅವ್ರ ಮನೆಯವರೆಲ್ಲರೂ ಬಂದು ಎಲ್ಲ ನೋಡಿದ್ರು, ಹಂಗೆ ಕರ್ಕೊಂಡು ಹೋದ್ರು. ಅಷ್ಟು ಅವ್ರಿಗೆ ಫೋನ್ ಮಾಡಿದ್ರೆ ರೆಸ್ಪಾನ್ಸೇ ಇಲ್ಲ. ಒಟ್ಟು ಇಲ್ಲಿವರೆಗೆ ಆದ್ರೆ ಯಾರು ಕೊಟ್ಟಿಲ್ಲ. ಇದು ಮತ್ತೆ ಯಾರ ಅವ್ರಿಗೆ ಇವ್ರಿಗೆ ಕರ್ಕೊಂಬಂದು ಏನೋ ಮಾಡಿಸ್ಬೇಕಂತ ಇದು ಕೊಡ್ಸಕತ್ತೀವಿ ಈಗ. ಮತ್ತು ಅವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ಕೇಳೋರು ಮಾಡೋರೆಲ್ಲ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಈಗ ಅವ್ರು ಏನು ಹೇಳಿಕತ್ತಿದ್ರು? ಫೋನ್ ಮಾಡಿದ್ರೆ ಅವ್ರು ಬರ್ತೀವಿ, ಮಾಡಿಸ್ತೀವಿ. 1.5 ತಿಂಗಳಿಂದ ಅದೇ ಹೇಳಕತ್ತಾರೆ, ಮಾಡಿಸ್ತೀವಿ. ಈಗ ನೀವು ಫೋನ್ ಹಚ್ಚಿದ್ರೆ ಅವ್ರ ಫೋನ್ ಎತ್ತವಲ್ರ? ಫೋನ್ ಎತ್ತಂಗಿಲ್ಲ. ಮತ್ತೀಗ ಮುಂದೆ ನೀವು ಈಗ ಇದಕ್ಕೆ ಪರಿಹಾರ ಏನಾದ್ರು? ಪರಿಹಾರ ಅದೇ ಏನಿಲ್ಲ ರೀ, ನಾವು ಮತ್ತೆ ಈಗ ಮಾಡ್ಸಾಕತ್ತೀವಿ. ಈಗ ರೊಕ್ಕ ಕೊಡ್ಬೇಕಂತ. ರೊಕ್ಕ ಕೊಟ್ಟ ಮಾಡ್ತೀವಿ. ಈಗ ಎಷ್ಟು 1.5 ತಿಂಗಳು ಆತನ್ರಿ ಈಗ? 1.5 ತಿಂಗಳು. ಹೌದಾ? ಓಕೆ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ.